ಕೊಡೆ ಪರ್ಫೆಕ್ಟ್. ಗೈಸ್ ಫುಲ್ ಬರ್ತಡೇ ಮುಗಿಸಿದಾಗ ಡ್ರೆಸ್ ನೋಡಿ ಹೇಗಿದೆ, ಡ್ರೆಸ್ ಹೆಂಗಾಗೋಯ್ತೆ, ಫುಲ್ಲು ಫಿಲಮ್ ಶೂಟಿಂಗ್ ಮಾಡ್ಬೋದು ಈಗ. ಅಪ್ಪಣ್ಣ ಅಲ್ಲಿ ನೋಡಿ, ಅಲ್ಲಿ ಅಯ್ಯೋ ಇಲ್ಲಿ ಮೊಸರು ಹಾಕೋಸ್ಕರ ಇಲ್ಲಿ ನೋಡಿ. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆನೇ ನಾನು ಟೆಂಪಲ್ಗೆಲ್ಲ ಹೋಗಿ ಬಂದು, ಇವತ್ತು ಸ್ಯಾಟರ್ಡೇ ಅಲ್ವಾ, ಅದಕ್ಕೋಸ್ಕರ ಬೆಳಗ್ಗೆನೇ ಟೆಂಪಲ್ಸ್ಗೆಲ್ಲ ಹೋಗಿ ಬಂದು ತಿಂಡಿ ಮುಗಿಸ್ಕೊಂಡೆ. ಇವಾಗ ಮಮ್ಮಿ ತಿಂಡಿ ಎಲ್ಲ ಹಾಕ್ಕೊಟ್ರು. ಇವಾಗ ಅಂಗಡಿ ಹತ್ರ ಹೋಗ್ಬೇಕು, ಅದಕ್ಕೆ ಹೋಗ್ತಿದ್ದೀನಿ. ಈಚೆ ಕಡೆ ಸೌಂಡ್ ಬರ್ತೈತೆ, ಅದಕ್ಕೆ ಹೋಗಿರಲಿಲ್ಲ. ಗಾಡಿ ಕೀ ಮರ್ಬಿಟ್ಟು ಬಂದುಬಿಟ್ಟಿದ್ದೀನಿ, ಗಾಡಿ ಕೀ ಎತ್ಕೊಂಡು ಹೋಗ್ತೀನಿ. ಕೀ ಸಿಕ್ತು ಗಾಡಿದು. ಇವಾಗ ಹೋಗ್ತೀನಿ ಸಂಜೆ ಹತ್ರ, ಹೋಗ್ಬಿಟ್ಟು ಆಮೇಲಿಂದ ಬರ್ತೀನಿ ಮನೆ ಹತ್ರ. ಇವತ್ತು ಬೇನ್ ಬಿಸಿಲಿಲ್ಲ, ಮಳೆ ಇರೋಂಗೈತೆ. ಮನೆ ಹತ್ರದಿಂದ ಬಂದ್ಬಿಟ್ಟು ಅಂಗಡಿ ಹತ್ರನೇ ಕುತ್ಕೊಂಡಿದ್ದೀನಿ ಈಚೆ ಕಡೆ. ಇವತ್ತು ಸ್ಯಾಟರ್ಡೇ ಆದರೂ ಯಾವುದು ಬಾಯ್ಸ್ ಇಲ್ಲ. ಇವತ್ತು ಬೆಳಗ್ಗೆಯಿಂದ ಬಿಸಿಲು ಹೋಗಿರೋದು ಇನ್ನೂವರೆಗೂ ಇಲ್ಲ. ವೆದರ್ ಫುಲ್ ಮಳೆ ಬರೋಂಗೆ ಐತೆ, ಒಂಚೂರು ಬಿಸಿಲಿಲ್ಲ. ಕೋಲ್ಡ್ ಐತೆ, ಕೋಲ್ಡ್ ಇರೋದಕ್ಕೆ ಆರಾಮ್ಸೆ ಒಂಥರ ಚಿಲ್ಡಾಗಿ ತಣ್ಣಗೆ ಗಳಿಗಿಸ್ತೈತೆ. ಜ್ವರ ಬರೋಂಗೆ ಆಗೈತೆ ನನಗೆ ಆಲೇನೆ. ಯಾಕೆ ಅಂತ ಗೊತ್ತಿಲ್ಲ, ಒಂದು 2 ದಿವಸ ಹುಷಾರಿಲ್ಲ, ಸರಿ ಹೋಗ್ಬೋದು ಗೊತ್ತಿಲ್ಲ. ಬಟ್ ವೆದರ್ ಆದರೆ ನೋಡಿ ಅಷ್ಟು ಕೂಲಾಗಿ ಚಿಲ್ಡಾಗೈತೆ. ಕ್ಲೌಡ್ ಫುಲ್ಲು ಅಲ್ಲೇ ಮಳೆ ಬರೋ ಥರ ಆಗೋಗ್ಬಿಟ್ಟೈತೆ. ಗೈಸ್ ವೆದರ್ ನೋಡಿ ಇವತ್ತು ಫುಲ್ಲು ಮಳೆ ಬರೋ ಥರ ಚೆನ್ನಾಗಿ ಸಕ್ಕತ್ತಾಗೈತೆ ವೆದರು. ಎಲ್ಲ ರೋಡ್ ಎಲ್ಲ ಈಗ ಮಳೆ ಎಲ್ಲ ಬರ್ತಡೇ ಬೈ ನೋಡಿ ಗೈಸ್, ಹೆಂಗ ಔಟ್ಫಿಟ್ ಸೇಮ್ ಅಂಕಲ್ ಹುಡುಗ ಏನು ಹೇಳ್ತಾನೆ, ಏನು ಬೇಜಾರು ಮಾಡ್ಕೊಳ್ಳಂಗಿಲ್ಲ. ಅಲ್ಲೋಡಲ್ಲಿ ಔಟ್ಫಿಟ್ ಓ ಬರ್ರಿ. ಅಯ್ಯೋ ಎಲ್ಲರ ಹೆಸ್ರಿಗೆ ಹೋಗ್ತಾನಪ್ಪ. ಸೇರ್ಬಿಡಿ, ಜಾಗ ಬಿಡಿ. ನೋಡಿ ಬೆಳಗ್ಗೆ ಮುಗ್ಗಿತ್ತು, ಇವತ್ತು ಸಕ್ಕತ್ತಾಗಿ ಬಂದೈತೆ, ಚೆನ್ನಾಗಿ ಬಂದೈತೆ. ಇದರಲ್ಲಿ ವೆದರ್ ಒಂಥರ ಸಖತ್ತು ಚಿಲ್ಲಾಗಿ ಸಕ್ಕತ್ ವೆದರ್ ಚೆನ್ನಾಗಿದೆ. ಯಾರನ್ನ ಔಟ್ಫಿಟ್ ತೋರಿಸ್ಬೇಡ ನಿನ್ ಪಡಿಗೆ. ಹೇಳಪ್ಪ ಆಯ್ತು, ಹೇಳಿ ಕಟ್ ಮಾಡ್ತೀನಿ. ಗೊತ್ತು ಹೆಂಗೋ ನಾನು ಕಟ್ ಮಾಡ್ತೀನಿ. ನಿಮ್ಗೇನು ನಾನೇನು ಕಚ್ತಿದ್ದೀನ ಹಂಗೋಡ್ ಕ್ಯಾಮ್ರಾಗ ಬರಕ್ಕೆ ಏನೆಲ್ಲ ನಾಟಕ ಆಡ್ತೀರ. ಏನು ಔಟ್ಫಿಟ್ ತೋರಿಸ್ಬೇಡಿ. ಇದು ಗೆಟ್ ರೆಡಿ ವಿತ್ ಮೀ ಮಾಡೋದು ಬನ್ನಿ, ಎಲ್ಲ ಸೇರ್ಕೊಂಡು ಗೆಟ್ ರೆಡಿ ವಿತ್ ಮೀ ಮಾಡ್ಬೇಕಷ್ಟೇ. ನಾನು ಇವನು ಎಲ್ಲ ಸೇರ್ಕೊಂಡು. ಹಾಯ್ ಫ್ರೆಂಡ್ಸ್, ನೀನ್ ಬಂದಾಗೆಲ್ಲ ನಾನು ಡಮಾರ್ ಆಗುತ್ತೆ. ನೀನ್ ನಡಿಯ ಕಡಿಕೆ ಬಂದಿದ್ ವಿಡಿಯೋ ಚಿಕ್ಕ ಹುಡುಗರಿಗೆಲ್ಲ ಇವೇ ಮಾಡೋದು, ಇವರೇ ಕಳ್ಸೋದು. ಹುಡುಗರೆಲ್ಲ ಫುಲ್ ಡಿಫ್ರೆಂಟ್. ನಮ್ಮ ಹುಡುಗರು ಬಿಲ್ಡಿಂಗ್ ಆಗ್ತಾ ಐತೆ, ಗ್ರೂಪ್ ರೇಷಕ್ಕೆ ಕರಿತೀನಿ, ಎಲ್ಲ ಬಂದ್ಬಿಡಿ. ಚಿಂದಿ ಫುಲ್ಲು ಏರಿಯಾದಲ್ಲೆಲ್ಲ ಅವತ್ತೆಲ್ಲ ಫುಲ್ ಹಾಕಿಲಿ ಮಿಣಿ ಮಿಂಚಿಂಗು, ಒಂದು ಸ್ವಲ್ಪ ಕಲರ್ ಡಿಮ್ ಅಷ್ಟೇ. ಗೇಮು ಕಲರ್ ಡಿಮ್ ಕಣ. ಹೇಳಪ್ಪ. ಅಲ್ಲಿ ಇವನ್ ಇಲ್ಲಿಂದಾನೆ ಅಲ್ಲಿಗೆ ವಿಸಿಟು. ಚಿಂಟು ಅಂತೆ ಮಳೆಯಲ್ಲಿ ನೆನ್ಕೊಂಡು ಓಡಾಯ್ತವ್ರೆ. ಅದು ಇಲ್ಲ ಇವ್ನಿಗೆ ಒಂಚೂರು ಬೀಳ್ತಾನೆ ಇರಲ್ಲ ಮೈ ಮೇಲೆ ನೀರು. ನಾವು ಹೋಯ್ತೀವಿ, ಊಟ ಗೀಟ ಮಾಡ್ಕೊಂಡು ಬರ್ತೀನಿ. ಬಾಯ್ ಬ್ರೋ. ಊಟ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಒಂದು ಚಾರ್ಜ್ ಎಲ್ಲ ಹಾಕಿ ಎಲ್ಲ ಫುಲ್ ಫೋಟೋದಾಗ ನಾನು ಅನ್ಕೊಂಡೆ. ಬಟ್ ಮಳೆ ಬರ್ತೈತೆ. ನಮ್ಮ ಅಮ್ಮನ ಊಟ ಮಾಡಿಲ್ಲ ಅನಿಸ್ತದೆ. ಹೋಗ್ಬಿಟ್ಟು ಊಟ ಮಾಡ್ತೀನಿ ಫಸ್ಟು. ಗೈಸ್ ಊಟ ಮಾಡ್ತಾಯಿದ್ದೆ, ಊಟ ಮಾಡಿಬಿಟ್ಟು ಈಚೆ ಬರ್ತೀನಿ. ಫುಲ್ಲು ಜೋರು ಮಳೆ ಬರಲ್ಲ ಅಂದ್ಕೊಂಡಿದ್ದೆ, ಬಟ್ ಇವಾಗ ಫುಲ್ಲು ಮಳೆ ಸಖತ್ ಜೋರಾಗಿ ಬರ್ತೈತೆ. ಮಳೆ ಹೂವು ಎಲ್ಲ ಹೊಂಟೋಯ್ತು. ಆಗಿಂದ ಚೆನ್ನಾಗಿತ್ತು, ಬಟ್ ಇವಾಗ ಫುಲ್ ಜೋರಾಗಿ ಹೋಗ್ತಾ ಇರೋದ್ರಿಂದ ಮಳೆ ಎಲ್ಲ ಹೋಯ್ತು. ಇನ್ನೇನು ಕ್ರಿಕೆಟು ಆಡೋಂಗಿಲ್ಲ ಇವತ್ತು, ಮುಗಿತಲ್ಲ. ಮಳೆ ಬರ್ತೈತೆ ಅಂತ ಕ್ರಿಕೆಟು ಆಡೋಕ್ಕಾಗಲ್ಲ ಇವತ್ತು. ಫುಲ್ ಜೋರು ಮಳೆ ಬರ್ತೈತೆ. ಈ ಮಳೆಯಲ್ಲೆಲ್ಲ ಆಡೋಕ್ಕಾಗಲ್ಲ. ಮಳೆ ಸೌಂಡೇ ಬರ್ತಾ ಇರ್ತದೆ ಫುಲ್ಲು. ಈ ಮಳೆಯಲ್ಲಿ ಫೋಟೋ ತೆಗಿಯೋಕ್ಕೆ ಅಂತ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಳೆನೇ ನಿಲ್ತಾ ಇಲ್ಲ, ಫುಲ್ ಜೋರು ಮಳೆ. ಫೋಟೋ ತೆಗಿಯೋಕ್ಕೆ ಅಂತ ಹುಡುಗರನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ಒಂದು ಫೋಟೋ ಹಾಕಿ ತಗೊಳ್ಳೋಣ ಅಂತ. ಬಟ್ ಮಳೆ ಬಂದೆಲ್ಲದು ಹಿಂದೆಗಡೆ ಬ್ಯಾನರ್ಗಳು ಕಾಣಿಸ್ತಾ ಇರ್ತದೆ. ಫೋಟೋ ತೆಗಿಯೋಣ ಆದರೆ ಮಳೆ ಬರ್ತೈತೆ, ಏನು ಮಾಡೋಣ. ಜೋರಾಗಿ ಹಾಕೊಂಡು ಮಳೆ ನಿಲ್ತಾನೆ ಇಲ್ಲ. ಅಲ್ಲಿಂದ ಬರ್ತಾನೆ ಐತೆ ಛತ್ರಿ ಹಿಡಿ. ನಾನು ಎಷ್ಟೊತ್ತಂತ ನಿಂತ್ಕೊಳ್ಳೋಣ. ಒಂದು ಫೋಟೋ ತಗೊಂಡು ಆಗಲೇ ಹೇಳಿದೆ ಬರೋಲ್ಲ, ತಗೊಂಬರೋಣ ಅಂತ. ಇಲ್ಲ ಅಣ್ಣ ಬರ್ತೀವಿ ಅಂದರು. ಇವಾಗ ಹಿಂಗೆ ನಾನ್ ಸ್ಟಾಪ್ ಮಳೆ ಮತ್ತೆ ಜಾಸ್ತಿ ಆಯಿತು. ಮಮ್ಮಿ ಯಾಕಮ್ಮ ಡೋರ್ ಹಾಕ್ತೀವಿ. ನಾನೀಗ ಜಸ್ಟ್ ಮನೆಗೆ ಬಂದು ಹಾಲು ತರಕ್ಕೆ ಹೋಗ್ಬೇಕಂತ. ಇವತ್ತು ಮಳೆ ಬಂದಿದ್ದ ಕಾರಣ ಕ್ರಿಕೆಟ್ ಆಡೋಕ್ಕೆ ಆಗಲಿಲ್ಲ. ಗೊತ್ತಿಲ್ಲ,
ಹಾಲು ತರಕ್ಕೆ ಹೋಗ್ಬೇಕಲ್ಲ, ಓಕೆ ಕ್ಯಾನ್ ಎಲ್ಲ ತೊಗೊಂಡೋಗೋಣ ಅಂತ ಬಂದೆ. ಹಾಲೆ 6:10 ಆಗೈತೆ. ಲೈಟ್ ಹಾಕಿಲ್ಲ, ಇವಾಗ ನಾನೇ ಲೈಟ್ ಹಾಕ್ತೀನಿ. ಇಲ್ಲ 6:05 ಇನ್ನು 6:10 ಕೂಡ ಆಗಿಲ್ಲ. ಹೋಗ್ಬಿಟ್ಟು ಹಾಲು ತೊಗೊಂಬರ್ತೀನಿ. ಮಳೆ ಬರ್ತಾನೆ ಐತೆ, ಸೋನೆ ಐತೆ, ಮತ್ತೆ ಜಾಸ್ತಿ ಆಗಿಬಿಟ್ರೆ ಹೋಗ್ತಾರದು ಕಷ್ಟ. ಅದಕ್ಕೆ ಹೋಗ್ಬಿಟ್ಟು ತೊಗೊಂಬಂದ್ಬಿಡ್ತೀನಿ. ಗೈಸ್ ಹಾಲು ತೊಗೊಂಬಂದಿದ್ದಾಯ್ತು, ತೊಗೊಂಡೋಗಿ ಒಳಗಡೆ ಇಡಬೇಕು. ಮಮ್ಮಿಯಲ್ಲಿ ಕಾಣಿಸ್ತಾನೆ ಇಲ್ಲ. ಕ್ಯಾನ್ ಇಟ್ಬಿಟ್ಟು ಹೋಗೋಣ ಈಚೆಗೆ. ಮಮ್ಮಿ ಎಲ್ಲ ಈಚೆ ಹೋಗೋರೆ ಅನ್ಸ್ತದೆ ಹೂವು ಇಸ್ಕೊಂಬರೋಕ್ಕೆ, ಹೋಗಿರಲಿ. ನಾನು ಇವಾಗ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಸಾಟರ್ಡೆ ಅಲ್ವಾ, ಬಾಯ್ಸ್ ಎಲ್ಲ ಇರ್ತಾರೆ ಅಂಗಡಿ ಹತ್ರ, ಸೊ ಅದಕ್ಕೋಸ್ಕರನೇ ನಾನು ಅಂಗಡಿ ಹತ್ರ ಹೋಗ್ತೀನಿ. ಮಳೆ ಉದ್ದಿದ್ದಕ್ಕೆಲ್ಲ ಪಾಪ ಬೇಜಾರು ಮಲ್ಕೊಂಬಿಟ್ಟವ್ರೆ. ಮಳೆ ಉದ್ದಿದ ತಕ್ಷಣ ಎಲ್ಲ ಬೇಜಾರಾಗಿ ಎಲ್ಲ ಕೆಳಗೆ ಹೋಗ್ಬಿಟ್ಟವ್ರೆ. ಗೈಸ್ ಅಲ್ಲಿ ಬರ್ತಡೇ ಬೈ ನೋಡಿ ಅಲ್ಲಿ ಹೊಡೆಯೋದ ಒಣ ಹೊಡಿತಾ ನಮಗೆ ಹೊಡಿ ಫೋನ್ ಹಿಂದೆ ಇರೋದು ಹೊಡಿ. ಕೇಕ್ ಒಜ್ಜಿ ಕೊಟ್ಬಿಡ್ತೀನಿ. ಗೈಸ್ ಕೇಕ್ ತಿಂತೀರಾ ಬನ್ನಿ. ಏನೋ ನನಗೆ ಪ್ಲಾನ್ ಇರಲಿಲ್ಲ, ಮೈದಾ ಎಸಿತೀನಿ, ನೀನು ಎಸಿಲ್ಲ, ನಿಂಗೆ ಉಂಡುಂಡೇನೆ ಹೊಡಿತೀನಿ. ಮಾಮ ಇವನು ಬರ್ತಡೇ ದಿನಾನು ನೀಟ್ನೆಸ್ ಅಂತೆ. ನೀಟ್ನೆಸ್ ಯಾಕೆ ಇಲ್ಲ ಇವತ್ತು? ಎಂತಕ್ಕೆ ನೀಟಾಗಿ ಇಟ್ಕೊಂಡು ನೋಡಿ ಇಲ್ಲಿ ಬರ್ತಡೇ ಬಾಯಿ ಅವರ ಮೊಸರು ಇಟ್ಕೊಂಡವ್ರೆ. ಇಲ್ಲಿ ನೋಡಿ ಇಲ್ಲೊಬ್ಬ ದುನಿಯಲ್ಲ ಹೊಡ್ದ ಎಲ್ಲ ಒಂದೊಂದು ದಿಕ್ಕು ಈಗ ನೋಡಿ ಹುಡ್ಕೊಂಡೋಯ್ತವ್ರೆ ಬರ್ತಡೇ ಆಟಕ್ಕೆ ಅವ್ರಿಗೆ. ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿರ್ಬೋದು, ಅಲ್ಲಿ ಅಂಗಡಿ ಹೊಡಿಕೆ ಹೊಂಟವ್ರಲ್ಲಿ ಹಾಕಕ್ಕೆ. ಇಲ್ಲಿ ಇವ್ರು ಇಲ್ಲಿ ನೋಡಿ ಇಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಕೊಡ ಇಲ್ಲಿ ಅಲ್ಲ ಇವ್ನಿಗೆ ನೋಡಿ ಹೆಂಗ ಅಲ್ಲಿ ಓಡ್ತಾರದ್ ನೋಡಿ ಗಾಯ್ಸಲ್ಲಿ. ಅಯ್ಯೋ ನೋಡಿ ಓಡ್ತವ್ರೆ. ಪರ್ಫೆಕ್ಟ್. ಓಹ್ ಇದು ನೋಡಿ ಬರ್ತಡೇ ರೋಡ್ನಲ್ಲೇ ಇವತ್ತ ಮಿಡ್ ನೈಟ್ ರೋಡ್ನಲ್ಲೇ ಬರ್ತಾನೆ ನೋಡಿ. ಸೂಪರ್. ಇಲ್ಲಿ ಅಯ್ಯೋ ಬರ್ತಡೇ ಅಯ್ಯೋ ಸೋನಣ್ಣ ನಿಮ್ಮ ಬರ್ತಡೇ ಹೀಗಾಗಿದೆ. ಇಲ್ಲಿ ವಿಡಿಯೋ ಮಾಡ್ತೀನಿ, ನೀವು ವಿಡಿಯೋಗ್ರಾಫರ್ಗೆ ಹಾಕಂಗಿಲ್ಲ. ಇಲ್ಲಿ ನೋಡಿ ಅಯ್ಯೋ ಎದುರ್ಕೊಂಡು ಓಡ್ತಾವ್ರೆ. ಬರ್ತಡೇ ಬಂದು ತಂದ್ಬಿಟ್ಟಿದ್ದಾರೆ ಲಾಸ್ಟಿಗೆ ಮೈದಾ ಸಿಟ್ಟು ಮೊಸರ ರೋಡು. ಜಯಮ್ಮ ಇಲ್ಲಿ ನೋಡಿದೀವಿ ಎಲ್ಲ ನೀನೇ ಕ್ಲೀನ್ ಮಾಡಬೇಕು. ಏನು ಹೇಳ್ತೀವಿ ಅವ್ರಿಗೆ? ಅಯ್ಯೋ ಇಲ್ಲಿ ನೋಡಿ ಇಲ್ಲಿ ಲಾಸ್ಟಿಗೆ ಬರ್ತಡೇ ಬೈ ಹಿಂಗಾಗಿದ್ದಾರೆ. ಏನೂ ಇಲ್ಲ ನೋಡಿ, ಹೊಸ ಬಟ್ಟೆ ಹಿಂಗಾಗದೆ. ಹಿಂದೆ ನೋಡಿ ಫುಲ್ಲು ಮೊಸರು ಮೊಟ್ಟೆ ತೊಡ್ದು ಹೆಂಗ್ ಹಾಕಿದ್ದಾರೆ. ಅಲ್ಲಿ ನೋಡಿ ಅವನ್ನ ಬಾರ್ಲಾ ಗುಂಡ ಅಲ್ಲಿ ಸ್ವಾಸು. ಗೈಸ್ ಫುಲ್ ಬರ್ತಡೇ ಮುಗಿಸಿದಾಗ ಡ್ರೆಸ್ ನೋಡಿ ಹೇಗಿದೆ, ಡ್ರೆಸ್ ಹೆಂಗಾಗೋಯ್ತೆ. ಫುಲ್ಲು ಫಿಲಮ್ ಶೂಟಿಂಗ್ ಮಾಡ್ಬೋದು ಈಗ. ಊರು ಹಾಕಿದ್ದು ಮಾಡಕ್ ಕೆಲ್ಸಿಲ್ಲ ಅಂತ ಹಾಕಿದ್ರು. ಫುಲ್ ನೋಡಿ ಅಲ್ಲಿ ಅಲ್ಲೇ ಒಬ್ಬ ಸ್ನ್ಯಾಪ್ ಆಗ್ತಾವನೆ. ಪ್ಯಾಂಟ್ ಎಲ್ಲ ಫುಲ್ ವೈಟ್ ಮಾಡಕ್ ಬಿಟ್ಟವ್ರು. ಫುಲ್ ರೌಂಡ್ ತೋರಿಸ್ತೀನಿ. ಧೂಳ್ ನೋಡಿ ಇಲ್ಲಿ ಹೊಡಿತಾ ಧೂಳು. ಫುಲ್ ಫಿಲಮ್ ಶೂಟಿಂಗ್ ಮುಗಿಸಿರೋದು ಈಗ. ಜಸ್ಟ್ ನಾನು ಫಿಲಮ್ ಶೂಟಿಂಗ್ ಮುಗಿಸ್ಕೊಂಡ್ಬಿಟ್ಟು ಬಂದಿದ್ದೀನಿ. ನೋಡಿ ಇಲ್ಲಿ ರೋಡ್ ಎಲ್ಲ ಹಿಂಗಾಗಿದೆ. ಫುಲ್ ರೋಡೇ ನಮ್ದು ಇವತ್ತ. ಅಪ್ಪಣ್ಣ ಅಲ್ಲಿ ನೋಡಿ ಅಲ್ಲಿ ಅಯ್ಯೋ ಇದು ಆಕ್ಚುಲಿ ಚೆನ್ನಾಗಿರೋದು. ಫೋನ್ ಅಲ್ಲಿ ನೋಡಿ ಚಪ್ಪಲಿ ಎಲ್ಲ ಕಿತ್ಕೊಂಡ್ರೆ. ಅಯ್ಯೋ ಇವನ್ ನೋಡಿ ಗಾಯ್ಸ್, ಇವನ್ನ ಅಲ್ಲೇ ಎಲ್ಲ ಒಂದು ತಳ್ಕತಾವನೆ. ಇಲ್ಲಿ ಮೊಸರು ಹಾಕೋಸ್ಕರ ಇಲ್ಲಿ ನೋಡಿ ಇಲ್ಲಿ ರೋಡ್ ಗೀಡಿಗೆ ಹೋದಾರ ಕಾಣ ಯಾರ ಐಸ್ ಫುಲ್ ಎಲ್ಲ ವೈಟ್ ಆ್ಯಂಡ್ ವೈಟ್ ಮೈದಾ ಗೀದ ಎಲ್ಲ ಹಾಕ್ಬಿಟ್ಟು ಫುಲ್ ಹಾಳು ಮಾಡಾಕೋದು. ಫುಲ್ ಫೇಸ್ ಇದ್ದಿದ್ದು ಶರ್ಟ್ ಎಲ್ಲ ಗಬ್ ಮಾಡಾಕೋರತ್ತೆ. ಇನ್ನೊಂದು ಟೀ ಶರ್ಟ್ ಹಾಕಿ ಸ್ನಾನ ಮಾಡೋಕೆ ಬಂದೆ ಅಷ್ಟೇ. ಫುಲ್ ಸುಸ್ತಾಗೋಗ್ಬಿಟ್ಟೈತೆ. ಫೋನ್ ಚಾರ್ಜ್ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಬತ್ತೀನಿ ಫಸ್ಟ್. ಆಗಲೇ ಸ್ನಾನ ಮಾಡ್ಬಿಟ್ಟು ಮಲ್ಕೊಂಬಿಟ್ಟಿದ್ದೆ ಊಟ ಮಾಡಿಬಿಟ್ಟು. ಸೊ ವ್ಲಾಗ್ ಎಡಿಟ್ ಮಾಡೋದಿತ್ತಲ್ಲ, ಅದಕ್ಕೋಸ್ಕರ ನೀವಾಗ ಎದ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಮಲ್ಗೋಣ ಅಂತ ಇದ್ದೀನಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.